Hello guys, welcome back to my class. So this is the class number 9 of the English grammar series. So ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಅಡ್ವರ್ಬ್ಸ್ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟ್? ಸೊ ನಾನು ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಅದರಲ್ಲಿ ಒಂದು ಟೈಪ್ನ ನಾವು ಡೀಟೇಲಾಗಿ ಕಲ್ತಿದ್ದೀವಿ, ಅಡ್ವರ್ಬ್ಸ್ ಆಫ್ ಮ್ಯಾನರ್ನ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇರೋದು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ, ದ ಫೋರ್ತ್ ಒನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅದನ್ನು ಕಲಿಯೋಣ ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಉಳಿದಿದ್ದೆಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೇನು? ರಿಪಿಟಿಷನ್. ಎಷ್ಟು ಸಾರಿ ಆಗುತ್ತೆ, ಎಷ್ಟು ಸಾರಿಗೊಮ್ಮೆ ಆಗುತ್ತೆ, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತೀವಿ. ಸೊ ಒಂದು ಆ್ಯಕ್ಷನ್ನ ಫ್ರೀಕ್ವೆನ್ಸಿ ಹೇಳುವ ಅಡ್ವರ್ಬ್ಗಳಿಗೆ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತೀವಿ ಅಷ್ಟೇ. ಸೊ ದೀಸ್ ಅಡ್ವರ್ಬ್ಸ್ ಆರ್ ಯೂಸ್ ಟು ಸೇ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಹೌ ಆಫನ್ ಸಮಥಿಂಗ್ ಈಸ್ ಡನ್. ಎಷ್ಟು ಬಾರಿಗೊಮ್ಮೆ ಒಂದು ಕೆಲಸ ನಡೆಯುತ್ತೆ ಅಥವಾ ಆಗುತ್ತೆ ಅನ್ನೋದನ್ನು ಇವುಗಳು ಹೇಳುತ್ತೆ. ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ. ಸೊ ಹೌ ಆಫನ್ಗೆ ಆನ್ಸರ್ ಕೊಡುವಂತಹ ಅಡ್ವರ್ಬ್ಗಳಿವು: ಆಲ್ವೇಸ್, ಸಮಟೈಮ್ಸ್, ಆಫನ್, ಫ್ರೀಕ್ವೆಂಟ್ಲಿ, ನಾರ್ಮಲಿ, ಜನರಲಿ, ಯೂಶುವಲಿ, ಅಕೇಶನಲಿ, seldom, hardly ever, rarely, never. ಇವೆಲ್ಲದನ್ನು ನೋಡಿ, ಒಂದು ಆ್ಯಕ್ಷನ್ ಯಾವಾಗ ನಡೆಯುತ್ತೆ, ಎಷ್ಟು ಸಾರಿಗೊಮ್ಮೆ ರಿಪೀಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ, ಕರೆಕ್ಟ್? ಸೊ ಹಾಗಿದ್ರೆ ಆ್ಯಕ್ಷನ್ ರಿಪೀಟ್ ಆಗಬೇಕು. ಸೊ ನಾವು ರಿಪೀಟೆಡ್ ಆ್ಯಕ್ಷನ್ಸ್ನ ಯಾವ ಟೆನ್ಸ್ನಲ್ಲಿ ಮಾತಾಡ್ತೀವಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ನಾವು ರಿಪೀಟೆಡ್ ಆ್ಯಕ್ಷನ್ಸ್, ಜನರಲಿ ಮಾಡುವಂಥ ಆ್ಯಕ್ಷನ್ಗಳನ್ನ ಮಾತಾಡ್ತೀವಿ. ನಿಮ್ಗಿನ್ನೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದರೆ ಏನೂ ಗೊತ್ತಿಲ್ಲ, ನಾವು ಫಸ್ಟ್ ಕಲಿಬೇಕು ಅಂತಿದ್ರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ, ಕ್ಲಿಯರ್ ಮಾಡ್ಕೊಂಡು ಬಂದು ಈ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಅವ್ರ ಎಕ್ಸಾಂಪಲ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವುಗಳನ್ನ ನಾವು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಷ್ಟು ಗೊತ್ತಾಯಿತು. ಸೊ ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ. ಇವುಗಳನ್ನ ಯಾವಾಗಲೂ ವರ್ಬ್ನ ಹಿಂದೆ, ಮೇನ್ ವರ್ಬ್ನ ಹಿಂದೆನೇ ಪ್ಲೇಸ್ ಮಾಡಬೇಕು, ಆ್ಯಕ್ಷನ್ ವರ್ಬ್ನ ಹಿಂದೆನೇ ಪ್ಲೇಸ್ ಮಾಡಬೇಕು. ಸೊ ಈಗ ನಾನು ಎಕ್ಸಾಂಪಲ್ಸ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ಐ ವಾಚ್ ಯೂಟ್ಯೂಬ್ ಅನ್ನೋ ಒಂದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದೆ. ಯಾವಾಗ ನೋಡ್ತೀನಿ? ಐ ಆಲ್ವೇಸ್ ವಾಚ್ ಯೂಟ್ಯೂಬ್. ಸೊ ಇದರಿಂದ ಗೊತ್ತಾಯಿತು ನಾ ಒಂದು ಆ್ಯಕ್ಷನ್ನ ಯಾವಾಗ ಮಾಡ್ತೀನಿ, ಐ ಆಲ್ವೇಸ್ ಡೂ ಇಟ್. ಸೊ ನೋಡಿ, ವರ್ಬ್ನ ಹಿಂದೆನೇ ಪ್ಲೇಸ್ ಮಾಡಬೇಕು, ಆಲ್ವೇಸ್ ಅನ್ನೋ ವರ್ಡ್ನ. ಆ್ಯಂಡ್ ಈಗ ಹೇಳೋ ಎಲ್ಲ ಅಡ್ವರ್ಬ್ಗಳನ್ನ ಕೂಡ, ಐ ಯೂಶುವಲಿ ವಾಚ್ ಯೂಟ್ಯೂಬ್, ಐ ನಾರ್ಮಲಿ ವಾಚ್ ಯೂಟ್ಯೂಬ್, ಆರ್ ಐ ಜನರಲಿ ವಾಚ್ ಯೂಟ್ಯೂಬ್. ಇವುಗಳನ್ನ ನಾವು ಬಿಗಿನಿಂಗ್ನಲ್ಲಿ ಯೂಸ್ ಮಾಡಬಾರ್ದ? ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಐ ಆಫನ್ ವಾಚ್ ಯೂಟ್ಯೂಬ್. ಆಫನ್ ಅಂದರೆ ಆಗಾಗ. ಐ ಸಮ್ಟೈಮ್ಸ್ ವಾಚ್ ಯೂಟ್ಯೂಬ್. ಐ ಅಕೇಶನಲಿ ವಾಚ್ ಯೂಟ್ಯೂಬ್. ಅಕೇಶನ್ ಅಂದ್ರೇನು? ಏನಾದರೂ ಕೆಲಸ ಇದ್ದರೆ ಮಾತ್ರ. I hardly ever watch YouTube. I rarely watch YouTube. I never watch YouTube. Never ಅಂದರೆ ಇಲ್ಲಿ ಯಾವತ್ತೂ ಮಾಡಲ್ಲ, ಇದು ನೆಗೆಟಿವ್ ಸೆಂಟೆನ್ಸ್. ಸೊ ಐ ನೆವರ್ ವಾಚ್ ಯೂಟ್ಯೂಬ್ ಅನ್ನೋದೇ ನೆಗೆಟಿವ್ ಸೆಂಟೆನ್ಸ್. ಅದ್ರ ಜೊತೆ ಡೋಂಟ್ನ ಯೂಸ್ ಮಾಡಬೇಡಿ, ಆರ್ ನಾಟ್ನ ಕೂಡ ಯೂಸ್ ಮಾಡಬೇಡಿ. ಇಟ್ಸ್ ಆಲ್ರೆಡಿ ಅ ನೆಗೆಟಿವ್ ಸೆಂಟೆನ್ಸ್. ಗೊತ್ತಾಯ್ತಲ್ಲ? ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಐ ಆಲ್ವೇಸ್ ಈಟ್ ಔಟ್. I usually eat out. I normally eat out. I often eat out. I sometimes eat out. I occasionally eat out. I hardly ever eat out. I rarely eat out. I never eat out. See that? ಎಲ್ಲನೂ ಪ್ರೆಸೆಂಟ್ ಸಿಂಪಲ್ನಲ್ಲೇ ನಾನು ಕೊಟ್ಟಿದ್ದು, ನಿಮ್ಗೆ ಅರ್ಥ ಆಗೋದಕ್ಕೆ ಈಸಿ ಆಗುತ್ತೆ. ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ಆ ನೆಗೆಟಿವ್ ಸೆಂಟೆನ್ಸ್ ಮಾಡಿದರೆ ಏನಾದರೂ ಚೇಂಜ್ ಆಗುತ್ತಾ? ನೋ, ಏನೂ ಚೇಂಜ್ ಆಗೋದಿಲ್ಲ. ಐ ಡೋಂಟ್ ಆಲ್ವೇಸ್ ಈಟ್ ಔಟ್, ಐ ಡೋಂಟ್ ಯೂಶುವಲಿ, ಐ ಡೋಂಟ್ ನಾರ್ಮಲಿ, ಐ ಡೋಂಟ್ ಜನರಲಿ ಅಂತಲೇ ಇರುತ್ತೆ, ಏನೂ ಚೇಂಜ್ ಆಗೋದಿಲ್ಲ. ಸೊ ನೀವೇನು ಮಿಸ್ಟೇಕ್ಸ್ ಮಾಡ್ತೀರಾ ಇಲ್ಲಿ ನೋಡಿ. ಐ ಡ್ರಿಂಕ್ ಕಾಫಿ ಆಲ್ವೇಸ್ ಅಂತೀರಾ, ರಾಂಗ್. ಐ ಡ್ರಿಂಕ್ ಆಲ್ವೇಸ್ ಕಾಫಿ ಅಂತೀರಾ, ವಿಚ್ ಇಸ್ ಆಲ್ಸೋ ರಾಂಗ್. ಸೊ ವಾಟ್ ಇಸ್ ದ ಕರೆಕ್ಟ್ ಪೊಸಿಷನ್? ಬಿಫೋರ್ ದ ವರ್ಬ್. ಐ ಆಲ್ವೇಸ್ ಡ್ರಿಂಕ್ ಕಾಫಿ. ಐ ಡೋಂಟ್ ನೆವರ್ ಡೂ ಇಟ್ ಅಂತೀರಾ, ಹೇಳಿದ್ನಲ್ಲ, ನೆವರ್ ಇದ್ದರೆ ಡೋಂಟ್, ಡು ನಾಟ್ ಬರೋದಿಲ್ಲ. ಏನು ಹೇಳಬೇಕು? ಐ ನೆವರ್ ಡೂ ಇಟ್ ಅನ್ಬೇಕು. ಐ ಸಮ್ ಟೈಮ್ ಡ್ರಿಂಕ್ ಕಾಫಿ, ರಾಂಗ್.
ಐ ಸಮ್ ಟೈಮ್ಸ್ ಡ್ರಿಂಕ್ ಕಾಫಿ, ಇದು ಕೂಡ ರಾಂಗ್. ಐ ಸಮ್ ಟೈಮ್ ಡ್ರಿಂಕ್ ಕಾಫಿ ಅನ್ನೋದು ಕೂಡ ರಾಂಗ್. ಸೊ ದ ಕರೆಕ್ಟ್ ಸ್ಪೆಲ್ಲಿಂಗ್ ಈಸ್ ಸಮ್ ಟೈಮ್ಸ್ ವಿತೌಟ್ ಎನಿ ಸ್ಪೇಸ್, ವಿತ್ ಎಸ್ ಇರಬೇಕು. ಗೊತ್ತಾಯ್ತಲ್ಲ? ಸೊ ಈಗ ನೋಡಿ, ಈ ಅಡ್ವರ್ಬ್ಗಳಲ್ಲಿ ಕೆಲವು ಅಡ್ವರ್ಬ್ಗಳನ್ನ ಮಾತ್ರ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ನಾವು ಪ್ಲೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಆಲ್ ದೀಸ್, ಇವುಗಳ ಮಾತ್ರ. ಯೂಶುವಲಿ, ನಾರ್ಮಲಿ, ಜನರಲಿ, ಆಫನ್, ಸಮ್ಟೈಮ್ಸ್, ಅಕೇಶನಲಿ, ರೇರ್ಲಿ ಬರೆಯುವಾಗ ಕಾಮಾ ಯೂಸ್ ಮಾಡಿ. ಓಕೆ, ಈ ಥರ ಹೇಳೋದ್ರಿಂದ ನಾವು ಹೇಳೋ ಮಾತಿನಲ್ಲಿ ಎಂಫಸೈಸ್ ಜಾಸ್ತಿ ಆಗುತ್ತೆ. ಹೆಚ್ಚು ಒತ್ತು ಕೊಟ್ಟು ಹೇಳೋವಾಗ ನಾವು ಫಸ್ಟೇ ಟೈಮ್ ವರ್ಡ್ನ ಹೇಳ್ತೀವಿ. ಯೂಶುವಲಿ ಐ ಈಟ್ ಔಟ್, ಸಮ್ಟೈಮ್ಸ್ ಐ ಈಟ್ ಔಟ್. ಆಲ್ ರೈಟ್, ಬಟ್ ಇವಕ್ಕೇನು ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ, ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳಬೇಕಾಗಿಲ್ಲ. ಅಂದರೆ ಇವುಗಳನ್ನ ಸೆಂಟೆನ್ಸ್ನ ಎಂಡಲ್ಲಿ ಹಾಕಿ ಹೇಳಿ, ಆಗ ಇವುಗಳ ಮೇಲೆ ಫೋಕಸ್ ಅಷ್ಟೊಂದು ಇರೋದಿಲ್ಲ. ರೈಟ್, ಸೆಂಟೆನ್ಸ್ನ ಎಂಡಲ್ಲಿ ಯೂಸ್ ಮಾಡಿ. ಗೊತ್ತಾಯ್ತಲ್ಲ? ಆ್ಯಂಡ್ ನಾನು ಹೇಳಿರುವಂಥ ಜನರಲ್ ಪೊಸಿಷನ್ ಏನು? ಬಿಫೋರ್ ದ ಮೇನ್ ವರ್ಬ್. ಅದು ನ್ಯೂಟ್ರಲ್ ಪೊಸಿಷನ್, ಕಾಮನ್ ಆಗಿ ಬರಬೇಕಾಗಿರುವಂಥ ಪೊಸಿಷನ್. ಗೊತ್ತಾಯ್ತಲ್ಲ? ವಾಟ್ ಅಬೌಟ್ ಇನ್ ದಿಸ್ ಸೆಂಟೆನ್ಸ್ ಸ್ಟ್ರಕ್ಚರ್? ಬಿ ವರ್ಬ್ಸ್ನ ಯೂಸ್ ಮಾಡಿದರೆ, ಬಿ ವರ್ಬ್ಸ್ ಅಂದರೆ ಲಿಂಕಿಂಗ್ ವರ್ಬ್ಸ್, ಆಗ ಆಫ್ಟರ್ ದ ಬಿ ವರ್ಬ್ಸ್, ಬಿ ವರ್ಬ್ಗಳಾದ್ಮೇಲೆ ಯೂಸ್ ಮಾಡಬೇಕು. ಶಿ ಈಸ್ ಆನ್ ಟೈಮ್, ಶಿ ಈಸ್ ಬಿಸಿ, ಶಿ ಈಸ್ ಕಾಮ್, ಯು ಆರ್ ಅ ಗುಡ್ ಲಿಸನರ್, ಯು ಆರ್ ಇನ್ ಅ ಹರಿ, ಯು ಆರ್ ಕನ್ಫ್ಯೂಸ್ಡ್, ಹಿ ಈಸ್ ಲೇಟ್ ಟು ವರ್ಕ್, ಸೀಮಾ ಈಸ್ ಆಂಗ್ರಿ, ದೇ ಆರ್ ಆನೆಸ್ಟ್. ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಬಿ ವರ್ಬ್ಸ್ ಯೂಸ್ ಆಗಿದೆ, ಆರ್ ಲಿಂಕಿಂಗ್ ವರ್ಬ್ಸ್ ಯೂಸ್ ಆಗಿದೆ. ಸೊ ನಾವು ಫಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದಲ್ವಾ, ಲಿಂಕಿಂಗ್ ವರ್ಬ್ಸ್ ಇದ್ದಾಗ ಅದ್ರ ಮುಂದೆ ನಾವು ಅಡ್ಜೆಕ್ಟಿವ್ಸ್, ನೌನ್ಸ್ ಆರ್ ನೌನ್ ಫ್ರೇಸಸ್ನ ಯೂಸ್ ಮಾಡ್ತೀವಿ. ಅವುಗಳನ್ನ ನಾವು ಕಾಂಪ್ಲಿಮೆಂಟ್ಸ್ ಅಂತ ಕರಿತೀವಿ. ಕರೆಕ್ಟ್? ಸೊ ಈ ಥರ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಅಡ್ವರ್ಬ್ಸ್ನ ಯೂಸ್ ಮಾಡಬಹುದು, ಬಟ್ ಆ ಲಿಂಕಿಂಗ್ ವರ್ಬ್ಸ್ ಆದಮೇಲೆ ಬರಬೇಕು. ಶಿ ಈಸ್ ಆನ್ ಟೈಮ್, ಶಿ ಈಸ್ ಆಲ್ವೇಸ್ ಆನ್ ಟೈಮ್. ಸೊ ಆಲ್ವೇಸ್ ಜಾಗದಲ್ಲಿ ನೀವು ಬೇರೆ ಎಲ್ಲ ಅಡ್ವರ್ಬ್ಗಳನ್ನ ಪ್ಲೇಸ್ ಮಾಡಿ ಓದ್ಕೋಬಹುದು. ಶಿ ಈಸ್ ಬ್ಯುಸಿ, ಶಿ ಈಸ್ ಯೂಶಲಿ ಬ್ಯುಸಿ. ಶಿ ಈಸ್ ಕಾಮ್, ಶಿ ಈಸ್ ನಾರ್ಮಲಿ ಕಾಮ್. ಅವಳು ನಾರ್ಮಲಿ ಕಾಮ್ ಆಗಿರ್ತಾಳೆ. ಯು ಆರ್ ಅ ಗುಡ್ ಲಿಸನರ್, ಯು ಆರ್ ಜನರಲಿ ಅ ಗುಡ್ ಲಿಸನರ್. ಯು ಆರ್ ಇನ್ ಅ ಹರಿ, ಯು ಆರ್ ಆಫನ್ ಇನ್ ಅ ಹರಿ. ಯು ಆರ್ ಸಮಟೈಮ್ಸ್ ಕನ್ಫ್ಯೂಸ್ಡ್, he is occasionally late to work. He is hardly ever in a bad mood. Seema is rarely angry. They are never honest. Right? Already ನಾನು ಅಡ್ವರ್ಬ್ಸ್ನ ಕನ್ನಡ ಮೀನಿಂಗ್ಸ್ನ ಕೊಟ್ಟಿದ್ದೀನಿ. ಕರೆಕ್ಟ್? ಸೊ ಇಲ್ಲಿರೋ ಸೆಂಟೆನ್ಸ್ಗಳಿಗೆ ನೀವು ಆ ಅಡ್ವರ್ಬ್ಗಳ ಮೀನಿಂಗ್ನ ಹಾಕಿ ಕನ್ನಡ ಸೆಂಟೆನ್ಸ್ನ ನೀವೇ ಬರ್ಕೊಳ್ಳಿ. ಸೊ ಆಗ ಇಂಗ್ಲೀಷ್ ಕನ್ನಡ ಎರಡನ್ನೂ ಬರ್ಕೊಳ್ಳಿ. ರೈಟಿಂಗಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಒಂದ್ಸರಿ ಬರೆಯೋದ್ರಿಂದ ನಿಮ್ಮ ಮೈಂಡ್ ಅದನ್ನು ನೆನ್ಪಿಟ್ಕೊಳ್ಳೋ ಚಾನ್ಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಬರ್ಕೊಳ್ಳಿ ನೀವೇ. ಸೊ ಗೊತ್ತಾಯ್ತಲ್ಲ ಈ ಅಡ್ವರ್ಬ್ಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ. ಆ್ಯಂಡ್ ಇವುಗಳನ್ನ ನಾವು ಇನ್ನೂ ಸ್ಪೆಸಿಫಿಕ್ಲಿ ಇಂಡೆಫಿನೆಟ್ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಯಾಕೆ ಇಂಡೆಫಿನೆಟ್ ಅನ್ನೋ ವರ್ಡ್ ಬಂತು? ಯಾಕೆಂದರೆ ಇವು ಟೈಮ್ ಏನೋ ಹೇಳ್ತಿದೆ, ಯಾವಾಗ ನಡೀತು ಅಂತ ಡೆಫಿನೆಟ್ ಟೈಮ್ ನಮಗೆ ಗೊತ್ತಿರೋಲ್ಲ. ಆದ್ದರಿಂದ ಇಂಡೆಫಿನೆಟ್. ಹಾಗಿದ್ರೆ ಡೆಫಿನೆಟ್ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಇದೆಯಾ? ಎಸ್, ಅವುಗಳು ಕೂಡ ಇವೆ. ಸೊ ದೀಸ್ ಅಡ್ವರ್ಬ್ಸ್ ಡಿಸ್ಕ್ರೈಬ್ ಆಕ್ಷನ್ಸ್ ದಟ್ ಹ್ಯಾಪನ್ ಅಟ್ ಸ್ಪೆಸಿಫಿಕ್ ಅಂಡ್ ರೆಗ್ಯುಲರ್ ಇಂಟರ್ವಲ್ಸ್, ಡೈಲಿ, ವೀಕ್ಲಿ, ಒನ್ಸ್ ಅ ಮಂತ್. ಇವುಗಳಿಂದ ಡೆಫಿನೆಟ್ ಟೈಮ್ ನಮಗೆ ಗೊತ್ತಾಗುತ್ತೆ ಆಕ್ಷನ್ ಯಾವಾಗ ರಿಪೀಟ್ ಆಗುತ್ತೆ ಅಂತ. ರೈಟ್? ಡೈಲಿ, ಆರ್ಲಿ, ವೀಕ್ಲಿ, ಬೈ ವೀಕ್ಲಿ ಆರ್ ಫೋರ್ಟ್ನೈಟ್ಲಿ. ಫೋರ್ಟ್ನೈಟ್ಲಿ ಅನ್ನೋದು ತುಂಬ ಫಾರ್ಮಲ್ ವರ್ಡ್. ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಆರ್ ಆ್ಯನ್ಯುವಲಿ. ರೈಟ್? ಆ್ಯಂಡ್ ಸೆಂಟೆನ್ಸ್ನಲ್ಲಿ ಇವುಗಳನ್ನ ಎಲ್ಲಿ ಪೊಸಿಷನ್ ಮಾಡಬೇಕು ಅದು ತಿಳ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಸೊ ಈ ಅಡ್ವರ್ಬ್ಗಳು ಸೆಂಟೆನ್ಸ್ನ ಎಂಡಲ್ಲಿರುತ್ತೆ. ಇಲ್ಲಿ ನೋಡಿ, ಐ ಗೋ ಫಾರ್ ಅ ರನ್ ಡೈಲಿ. ಸೊ ಇಲ್ಲೂ ನಾನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನೇ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಯಾಕೆಂದರೆ ಅಡ್ವರ್ಬ್ಸ್ ಎಲ್ಲ ನಾವು ಯೂಸ್ ಮಾಡೋದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಆ್ಯಕ್ಷನ್ಸ್ನ ಹೇಳೋದಕ್ಕೇನೆ. ಓಕೆ, ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಆರ್ಲಿ. ವಿ ಹ್ಯಾವ್ ಅ ಟೀಮ್ ಮೀಟಿಂಗ್ ವೀಕ್ಲಿ. ವಿ ಹ್ಯಾವ್ ಅ ಟೀಮ್ ಮೀಟಿಂಗ್ ಬೈ ವೀಕ್ಲಿ, ಅಂದರೆ 2 ವಾರಕ್ಕೊಂದ್ಸರಿ. ದಿಸ್ ಮ್ಯಾಗಝೀನ್ ವಿಲ್ ಅಪಿಯರ್ ಫೋರ್ಟ್ನೈಟ್ಲಿ. ಇಲ್ಲಿ ಫ್ಯೂಚರ್ ಟೆನ್ಸ್ ಬಂತು. ಫ್ಯೂಚರ್ ಟೆನ್ಸ್ನ ನಾವು ರೆಗ್ಯುಲರ್ ಆ್ಯಕ್ಷನ್ ಹೇಳೋದಕ್ಕೂ ಯೂಸ್ ಮಾಡ್ತೀವಿ.
We pay our bills monthly. Banks release financial reports quarterly. We go on a family vacation yearly. Bonuses are given annually. ಸಿ ಇದರಿಂದ ನೀವೇನು ಕಲಿಯಬೇಕು? ಇವುಗಳ ಮೀನಿಂಗ್ ಆ್ಯಂಡ್ ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡ್ತಾರೆ ಅಟ್ ದ ಎಂಡ್. ಗೊತ್ತಾಯ್ತಲ್ಲ? ಆ್ಯಂಡ್ ನೋಡಿ, ಅಡ್ವರ್ಬ್ಸ್ ಅಂದರೆ ಸಿಂಗಲ್ ವರ್ಡ್ ಆಗಿರಬೇಕು ಯಾವಾಗಲೂ. ಎಸ್, ಕರೆಕ್ಟ್. ಬಟ್ ಅಡ್ವರ್ಬ್ನಲ್ಲಿ ಮೋರ್ ದೆನ್ ಅ ವರ್ಡ್ ಇರ್ಬೋದಾ? ಹಾಂ, ಇರಬಹುದು. ಲೈಕ್ ದಿಸ್. ಆಗ ಇವುಗಳನ್ನ ನಾವು ಗ್ರಾಮ್ಯಾಟಿಕ್ಲಿ ಫ್ರೇಸಸ್ ಅಂತ ಕರಿತೀವಿ. ಅಡ್ವರ್ಬಿಯಲ್ ಫ್ರೇಸಸ್ ಅನ್ಬೋದು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಅಡ್ವರ್ಬಿಯಲ್ ಫ್ರೇಸಸ್. ಫ್ರೇಸ್ ಅಂದರೆ ಏನು? ಒಂದಕ್ಕಿಂತ ಹೆಚ್ಚು ವರ್ಡ್ಗಳು ಒಂದು ಸೆಟ್ ಆಗಿ ಫಂಕ್ಷನ್ ಮಾಡಿದರೆ ಅದನ್ನು ನಾವು ಫ್ರೇಸ್ ಅಂತೀವಿ. ಅದರಿಂದ ಕಂಪ್ಲೀಟ್ ಮೀನಿಂಗ್ ನಮಗೆ ಗೊತ್ತಾಗೋದಿಲ್ಲ. ಒಂದು ಮೇನ್ ಸೆಂಟೆನ್ಸ್, ಮೇನ್ ಕ್ಲಾಸ್ ಜೊತೆ ಅದು ಬಂದು ಕಂಪ್ಲೀಟ್ ಮೀನಿಂಗ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೈಟ್. ಇವುಗಳನ್ನ ಕೂಡ ನಾವು ಡೆಫಿನೆಟ್ ಟೈಮ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ರೈಟ್. ಎವ್ರಿ ಮಂಡೇ, ಎವ್ರಿ ಮಾರ್ನಿಂಗ್, ಎವ್ರಿ ಡೇ ಸ್ಪೇಸ್ ಇರಬೇಕು. ಎವ್ರಿ ಡೇ ಸಿಂಗಲ್ ವರ್ಡ್ ಯೂಸ್ ಮಾಡಿದರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ಎವ್ರಿ ಅದರ್ ಡೇ, ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ 2 months, on Sundays, in the mornings, in the evenings. We have a meeting every Monday. ಯಾವಾಗಲೂ ನೇಮ್ಸ್ ಆಫ್ ವೀಕ್ಸ್, ಮಂತ್ಸ್ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. The shop opens at 7 every morning. I practice meditation every day. He washes his bike every other day. We go out for dinner every week. I go for a checkup every month. He visits his hometown every 2 months. I am usually busy on Sundays. ಆನ್ ಸಂಡೇಸ್ ಅಂದರೆ ಭಾನುವಾರಗಳಂದು. ಎವ್ರಿ ಸಂಡೇ ಅನ್ಬೋದು. ಐ ಸ್ಪೆಂಡ್ ಮೈ ಟೈಮ್ ಅಲೋನ್ ಇನ್ ದ ಮಾರ್ನಿಂಗ್ಸ್ ಅಂದರೆ ಎವ್ರಿ ಮಾರ್ನಿಂಗ್. ವಾಟ್ ಡು ಯು ಡೂ ಇನ್ ದ ಈವ್ನಿಂಗ್ಸ್ ಅಂದರೆ ಎವ್ರಿ ಈವ್ನಿಂಗ್. ಸೊ ಈ ಲಾಸ್ಟ್ 3 ಫ್ರೇಸಸ್ ಬಿಟ್ಟು ಮೇಲೆ ಇನ್ನೆಲ್ಲೂ ನೀವು ಆನ್ ಇನ್ನ ಯೂಸ್ ಮಾಡಬಾರ್ದು. ನೋಟ್ ಮಾಡಿಟ್ಕೊಳ್ಳಿ. ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಡೋಂಟ್ ಯೂಸ್. ಗಾಟ್ ಇಟ್? ಬಟ್ ಪ್ಲೂರಲ್ ಬಂದಾಗ ಆನ್ ಸಂಡೇಸ್ ಅನ್ಬೋದು, ಇನ್ ದ ಮಾರ್ನಿಂಗ್ಸ್ ಅನ್ಬೋದು, ಇನ್ ದ ಈವ್ನಿಂಗ್ಸ್ ಅನ್ಬಹುದು, ಇನ್ ದ ಆಫ್ಟರ್ನೂನ್ಸ್ ಅನ್ಬಹುದು. ಬಟ್ ನೂನ್ ಇದ್ರೆ ಅಟ್ ನೂನ್ ಅನ್ಬೇಕು. ಆಟ್ ನೂನ್ ಅಂದರೆ ಎಕ್ಸಾಕ್ಟ್ಲಿ 12 o'clock ಆರ್ ಅರೌಂಡ್ 12 o'clock ಏನಾದರೂ ಮಾಡೋ ಹಾಗಿದ್ರೆ ಆಟ್ ನೂನ್ ಅಂತ ಹೇಳಿ. ಇನ್ ದ ಆಫ್ಟರ್ನೂನ್ಸ್ ಅಂತ ಹೇಳಿ. ಸೊ ಗೊತ್ತಾಯ್ತಲ್ಲ? ಇವೆಲ್ಲ ಅಲ್ಲದೆ ನಾವು ಇನ್ನೂ ಯೂಸ್ ಮಾಡ್ತೀವಿ. ಒನ್ಸ್ ಅ ವೀಕ್, ಒನ್ಸ್ ಅ ಮಂತ್, ಒನ್ಸ್ ಅ ಇಯರ್, ಟ್ವೈಸ್ ಅ ವೀಕ್, ಟ್ವೈಸ್ ಅ ಮಂತ್, ಟ್ವೈಸ್ ಅ ಇಯರ್. ರೈಟ್? ಆರ್ 2 times a week, 2 times a month, 2 times a year ಅಂತ ಅವುಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅವೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ಸೊ ಗೊತ್ತಾಯ್ತಲ್ಲ? ಇವತ್ತು ನಾವೇನು ಕಲ್ತಿದ್ದು? ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ. ಇನ್ನು ಅಡ್ವರ್ಬ್ಸ್ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಡಿಗ್ರಿ ಇದೆ. ಅವುಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಕ್ಲಾಸಸ್ನು ಕಂಟಿನ್ಯೂಸ್ ಆಗಿ ನೋಡಿ. ಕನ್ಫ್ಯೂಷನ್ ಇದ್ದರೆ 2-3 ಸರಿ ನೋಡಿ. ಯಾಕೆಂದರೆ ನೀವು ಫಸ್ಟ್ ಟೈಮ್ ನೋಟಿಸ್ ಮಾಡದಿರೋ ವಿಷಯಗಳು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ನೋಡೋವಾಗ ನೋಟಿಸ್ ಮಾಡ್ತೀರಾ. ನೀವೇ ನೋಡಿ ಯಾವುದಾದ್ರೂ ಒಂದು ವಿಡಿಯೋನ ಸೆಕೆಂಡ್ ಟೈಮ್ ಹೊಸ ವಿಷಯಗಳನ್ನ ನೋಟಿಸ್ ಮಾಡ್ತೀರಾ. ರೈಟ್? ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.